ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಗತ್ತಿನ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಭಾರತವನ್ನು ಹಾಡಿ ಹೋಗಲಿದ್ದಾರೆ. ಅಷ್ಟೇ ಅಲ್ಲ, ನಾನು ಭಾರತೀಯ ಮೂಲದವ, ನನ್ನ DNA ಭಾರತದಲ್ಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 76ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಭೋಜನಕೂಟ ವೇಳೆ ಮಾತನಾಡ್ತಾ ಇದ್ರು. ಕಳೆದ ಕೆಲ ವಾರಗಳ ಹಿಂದೆ ನಾನು ಜೆನೆಟಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ಮಾಡಿಸ್ಕೊಂಡಿದ್ದೆ. ಆಗ ಅವರು ನನ್ನಲ್ಲಿ ಭಾರತದ DNA ಇದೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಯಾವಾಗೆಲ್ಲ ನಾನು ಭಾರತೀಯ ಸಂಗೀತ ಕೇಳ್ತೀನೋ ನಾನು ಅಲ್ಲೇ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಲ್ಲೇ ಹತ್ತಿರದಲ್ಲಿ ಕೂತಿದ್ದ PM ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿ ಎಲ್ಲರೂ ಚಪ್ಪಾಳೆ ತಟ್ಟಿ ನಕ್ಕಿದ್ದಾರೆ. ಜೊತೆಗೆ ಇಂಡೋನೇಷ್ಯಾದ ಸಂಸ್ಕೃತಿ ಮತ್ತು ಭಾಷೆ ಮೇಲೆ ಭಾರತೀಯ ಪ್ರಭಾವ ತುಂಬಾ ದೊಡ್ಡದಿದೆ. ಭಾರತ ಮತ್ತು ಇಂಡೋನೇಷ್ಯಾಗಳು ಪ್ರಾಚೀನ ಇತಿಹಾಸವನ್ನು ಹೊಂದಿವೆ. ಇಂಡೋನೇಷ್ಯಾದ ಪ್ರಮುಖ ಭಾಗಗಳು ಸಂಸ್ಕೃತ ಭಾಷೆಯಿಂದ ಪ್ರಭಾವಿತಗೊಂಡಿವೆ. ಇಂಡೋನೇಷ್ಯಾದ ಅನೇಕ ಹೆಸರುಗಳು ಅಸಲಿಗೆ ಸಂಸ್ಕೃತ ಹೆಸರುಗಳು. ಹೀಗೆ ತಮ್ಮ ದೈನಂದಿನ ಜೀವನದಲ್ಲಿ ಭಾರತದ ಸಂಸ್ಕೃತಿ ಪ್ರಬಲವಾಗಿ ಬೇರೂರಿದೆ. ಇದು ನಮ್ಮ ಜೆನೆಟಿಕ್ಸ್ನ ಭಾಗ ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಆ ಮೂಲಕ ನಾನು ಕೂಡ ಮೂಲತಃ ಭಾರತೀಯ ಅನ್ನೋದನ್ನ ಇಂಡೋನೇಷ್ಯಾದ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇಂಡೋನೇಷ್ಯಾ ಒಂದು ಮುಸ್ಲಿಂ ಮೆಜಾರಿಟಿ ರಾಷ್ಟ್ರ. ಆದರೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ತುಂಬಾ ಪರಂಪರೆಯನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋ ರಾಷ್ಟ್ರ. ಅವರ ಹೆಸರುಗಳು ಕೂಡ ಸ್ವಲ್ಪ ಅದೇ ರೀತಿ ಇರುತ್ತೆ. ಪ್ರಬೋವೋ ಸುಬಿಯಾಂತೋ ಇವರು ಅಧ್ಯಕ್ಷರು, ಅವರು ಕೂಡ ಮುಸ್ಲಿಮೇ. ಆದರೆ ಅವರ ಹೆಸರಿನಲ್ಲಿ ನೀವು ಜಗತ್ತಿನ ಬೇರೆ ಭಾಗದ ಮುಸ್ಲಿಮರ ಹೆಸರುಗಳಿಗೂ ಇಂಡೋನೇಷ್ಯಾ ಮುಸ್ಲಿಮರ ಹೆಸರುಗೂ ತುಂಬ ವ್ಯತ್ಯಾಸ ಇರೋದನ್ನು ಕೂಡ ಗಮನಿಸಬಹುದು. ಈಗ ಇವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು DNA ಟೆಸ್ಟ್ ಮಾಡಿಸಿದ್ದೆ, ನಾನು ಮೂಲತಃ ಭಾರತೀಯ ಸಂಗೀತ ಕೇಳಿದಾಗ ಗೊತ್ತಿಲ್ಲದೇನೆ ಆ DNA ನನ್ನನ್ನು ಕುಣಿಸುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಸುಬಿಯಾಂತೋ PM ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಕೂಡ ಹಾಡಿ ಹೋಗಲಿದ್ದಾರೆ. ಸಮಾಜದ ದುರ್ಬಲರಿಗೆ ಸಹಾಯ ಮಾಡೋ ಅವರ ಕಮಿಟ್ಮೆಂಟ್ನಿಂದ ನಾವು ಸ್ಫೂರ್ತಿ ಪಡೆದಿದ್ದೇವೆ. ಭಾರತಕ್ಕೆ ಭೇಟಿ ಕೊಟ್ಟಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಾನು ವೃತ್ತಿಪರ ರಾಜಕಾರಣಿ ಅಥವಾ ರಾಜತಾಂತ್ರಿಕ ಅಲ್ಲ. ನಾನೇನೇ ಮಾತನಾಡಿದ್ರು ಬೈ ಹಾರ್ಟ್ ಮಾತನಾಡ್ತೀನಿ. ಮುಂದಿನ ದಿನಗಳಲ್ಲಿ ಇಂಡೋನೇಷ್ಯಾ ಮತ್ತು ಭಾರತ ಮತ್ತಷ್ಟು ಕ್ಲೋಸ್ ಆಗಲಿ ಅಂತ ಬಯಸ್ತೀನಿ ಅಂತ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸದ್ಯ ಶಾಂತವಾಗಿದ್ದ ಲೆಬನಾನ್ನಲ್ಲಿ ಮತ್ತೆ ಇಸ್ರೇಲ್ ಗುಂಡಿನ ದಾಳಿ ನಡೆಸಿದೆ. ಪರಿಣಾಮ ಕನಿಷ್ಠ 22 ಮಂದಿ ಮೃತಪಟ್ಟಿದ್ದಾರೆ, 124ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನೀಸ್ ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಲೆಬನಾನ್ ಅಂದರೆ ಹಿಜ್ಬುಲ್ಲಾಗಳ ಮಧ್ಯೆ ಕಳೆದ ವರ್ಷ ನವೆಂಬರ್ ಕೊನೆಯಲ್ಲಿ ಕದನ ವಿರಾಮ ಒಪ್ಪಂದ ಆಗಿತ್ತು. ಅದರಂತೆ ದಕ್ಷಿಣ ಲೆಬನಾನ್ನಲ್ಲಿರೋ ಇಸ್ರೇಲಿ ಸೇನಾ ಪಡೆಗಳನ್ನು ವಾಪಸ್ ತಗೋಬೇಕು ಅಂತ ನೂರಾರು ಜನ ಪ್ರತಿಭಟಿಸ್ತಾ ಇದ್ರು. ಈ ವೇಳೆ ಇಸ್ರೇಲಿ ಸೇನೆ ಅವ್ರ ಮೇಲೆ ಗುಂಡು ಹಾರಿಸಿರುವ ಪರಿಣಾಮ ಈ ಘಟನೆಯಾಗಿದೆ. ಇನ್ನು ಈ ಘಟನೆಯಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮನವಿ ಮೇರೆಗೆ ಅಮೆರಿಕದ ವೈಟ್ ಹೌಸ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿರೋ ಇಸ್ರೇಲ್ ಸೇನೆಯನ್ನು ಹಿಂತೆಗೆದುಕೊಳ್ಳೋಕೆ ಮುಂದಿನ ಫೆಬ್ರವರಿ 18ರವರೆಗೆ ಕಾಲಾವಕಾಶ ಕೊಡಲಾಗಿದೆ ಅಂತ ವೈಟ್ ಹೌಸ್ ಹೇಳಿದೆ. ವೈಟ್ ಹೌಸ್ ಜಗತ್ತಿನ ರೂಲರ್ಸ್ ನಾವು ಅಂತ ಅವರೇ ಡಿಸಿಷನ್ ತಗೊಂಡು ಅನೌನ್ಸ್ ಮಾಡಿದ್ದಾರೆ. ಟೈಮ್ ಕೊಡ್ತೀವಿ ನಿಮಗೆ ಹೊಡ್ಕೊಳ್ಳಿ ಇಲ್ಲಿವರೆಗೆ ಅಂತ ಹೇಳಿ. ಅತ್ತ ಸಿರಿಯಾದಲ್ಲಿ ಬಂಡುಕೋರರು ಅಧಿಕಾರಕ್ಕೆ ಬಂದು ತಿಂಗಳಾಗ್ತಿದ್ದ ಹಾಗೆ ದೊಡ್ಡ ಹಿಂಸಾಚಾರ ನಡೆಸ್ತಾ ಇದ್ದಾರೆ. ಕಳೆದ 3 ದಿನಗಳಲ್ಲಿ 35 ಜನರನ್ನ ಗಲ್ಲಿಗೇರಿಸಲಾಗಿದೆ. ಅದರಲ್ಲೂ ಬಶರ್ ಅಲ್ ಅಸದ್ ಆಡಳಿತದಲ್ಲಿದ್ದ ಅಧಿಕಾರಿಗಳನ್ನ ಬಂಡುಕೋರರು ಟಾರ್ಗೆಟ್ ಮಾಡಿ ಶಿಕ್ಷೆ ಕೊಡ್ತಿದ್ದಾರೆ ಅಂತ ವರದಿಯಾಗಿದೆ. ಹೀಗಾಗಿ ಸಿರಿಯಾದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಭಾರಿ ಕಳವಳ ವ್ಯಕ್ತ ಆಗ್ತಾ ಇದೆ. ಅತ್ತ ಇಸ್ರೇಲ್ಗೆ ಸುಮಾರು 907 kg ಸ್ಫೋಟಕಗಳನ್ನು ಪೂರೈಸೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಮೋದನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಟ್ರಂಪ್ಗೆ ಧನ್ಯವಾದ ಹೇಳಿದ್ದಾರೆ. ಇಸ್ರೇಲ್ಗೆ ತನ್ನಂತಾನು ಕಾಪಾಡಿಕೊಳ್ಳೋಕೆ ಹಾಗೂ ಶತ್ರುಗಳನ್ನು ಹೊಡೆಯೋಕೆ ನೀವು ಕೊಟ್ಟಿರೋ ಭರವಸೆಯನ್ನು ಉಳಿಸ್ಕೊಂಡಿದ್ದೀರಿ ಅಂತ ಥ್ಯಾಂಕ್ ಯು ಟ್ರಂಪ್ ಅಂತ ಹೇಳಿದ್ದಾರೆ. ಇನ್ನು ಗಾಜಾವನ್ನು ಕ್ಲೀನ್ ಮಾಡಬೇಕು, ಅಲ್ಲಿದ್ದ ಜನರನ್ನ ಜೋರ್ಡನ್ ಮತ್ತು ಈಜಿಪ್ಟ್ಗೆ ಹಾಕಬೇಕು ಅಂತ ಟ್ರಂಪ್ ಪ್ರಪೋಸಲ್ ಮುಂದಿಟ್ಟಿದ್ರು. ಇದನ್ನೀಗ ಇಸ್ರೇಲ್ ಸ್ವಾಗತಿಸಿದೆ. ಗಾಜಾ ಜನ ಹೊಸ ಜೀವನ ಆರಂಭಿಸೋಕೆ ಇದರಿಂದ ಹೆಲ್ಪ್ ಆಗುತ್ತೆ, ಇಲ್ಲಿ ಸುಮ್ಮನೆ ಹೊಡೆದಾಡೋದು ಬೇಡ, ಹೋಗ್ಬಿಡ್ಲಿ ಬೇರೆ ಕಡೆಗೆ ಅಂತ ಇಸ್ರೇಲ್ ಹಣಕಾಸು ಸಚಿವ ಜಜಲ್ ಸ್ಮೋಟ್ರಿಚ್ ಹೇಳಿದ್ದಾರೆ. ಆದರೆ ಟ್ರಂಪ್ ಪ್ರಪೋಸಲ್ಗೆ ಹಮಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸಹಜವಾಗಿ ಇದರಿಂದ ಯುದ್ಧಕ್ಕೆ ಮತ್ತಷ್ಟು ಪ್ರಚೋದನೆ ಕೊಟ್ಟಂಗಾಗುತ್ತೆ ಅಂತ ಹೇಳಿದೆ. ಇನ್ನು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಶುರುವಾಗಿದೆ ತಡ. ಅಕ್ರಮ ವಲಸಿಗರ ಗಡಿಪಾರು ಜೋರಾಗಿ ನಡೀತಾ ಇದೆ. ಆದರೆ ಅಕ್ರಮ ವಲಸಿಗರನ್ನ ಅಮೆರಿಕ ಗಡಿಪಾರು ಮಾಡ್ತಿರೋ ರೀತಿ ವಿವಾದಕ್ಕೆ ಕಾರಣ ಆಗಿದೆ. ಭಾರಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಅಕ್ರಮ
ಅಕ್ರಮ ವಲಸಿಗರನ್ನ ಕ್ರಿಮಿನಲ್ಸ್ ತರ ಟ್ರೀಟ್ ಮಾಡಲಾಗ್ತಾ ಇದೆ ಅಂತ ಸುದ್ದಿಯಾಗ್ತಿದೆ. ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕ ಸೇನಾ ವಿಮಾನಗಳು ಗ್ವಾಟಮಾಲಾ, ಬ್ರೆಜಿಲ್ ಸೇರಿ ಅನೇಕ ರಾಷ್ಟ್ರಗಳಿಗೆ ಬಂದಿಳಿದಿವೆ. ಹೀಗೆ ಬ್ರೆಜಿಲ್ನ ಮ್ಯಾನೌಸ್ ಅನ್ನೋ ನಗರಕ್ಕೆ ಅಮೆರಿಕದ ಸೇನಾ ವಿಮಾನ ಲ್ಯಾಂಡ್ ಆಗಿತ್ತು. ಈ ವೇಳೆ ಅದರೊಳಗಿದ್ದ ತಮ್ಮ ನಾಗರಿಕರನ್ನ ಕಂಡು ಬ್ರೆಜಿಲ್ ಅಧಿಕಾರಿಗಳು ಕೂಡ ದಂಗಾದ್ರು. ಯಾಕಂದ್ರೆ ಬ್ರೆಜಿಲ್ನಿಂದ ಬಂದ ಅಕ್ರಮ ವಲಸಿಗರನ್ನ ಒಳ್ಳೆ ಅಪರಾಧಿಗಳಂತೆ ಕೈಗೆ ಕೋಳ ಹಾಕಿ ತರಲಾಗಿತ್ತು. ಅಷ್ಟೇ ಅಲ್ಲದೆ ವಿಮಾನದಲ್ಲಿ ಬರ್ತಿರುವಾಗ ಅವರಿಗೆಲ್ಲ ಕುಡಿಯೋಕೆ ಒಂದು ತೊಟ್ಟು ನೀರು ಕೂಡ ಕೊಟ್ಟಿರ್ಲಿಲ್ವಂತೆ. ಅವರ ಕೈ ಕಾಲು ಕಟ್ಟ ಹಾಕಿ ಬಾತ್ರೂಮ್ಗೆ ಹೋಗೋಕೆ ಬಿಟ್ಟಿರಲಿಲ್ಲ. ಅಲ್ಲದೆ ವಿಮಾನದೊಳಗೆ AC ಕೂಡ ಇರಲಿಲ್ಲ. ತೀವ್ರ ಸೆಕೆಯಿಂದ ಕೆಲವರು ಅಲ್ಲೇ ಮೂರ್ಛೆ ಹೋದ್ರು. ಒಟ್ಟಾರೆ ಅಮಾನವೀಯವಾಗಿ ನಡೆಸಿಕೊಂಡ್ರು ಅಂತ ಟೀಕೆ ಮಾಡಲಾಗ್ತಿದೆ. ಇದರಿಂದ ಬ್ರೆಜಿಲ್ ಸರ್ಕಾರ ತಮ್ಮ ಪ್ರಜೆಗಳನ್ನ ಈ ರೀತಿ ಟ್ರೀಟ್ ಮಾಡಿರುವುದಕ್ಕೆ ತೀವ್ರ ಅಸಮಾಧಾನ ಹೊರಹಾಕಿದೆ. ಅಮೆರಿಕ ಸರ್ಕಾರ ಮಾನವ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಅಂತ ಕಿಡಿಕಾರಿದೆ. ಅಲ್ಲದೆ ಈ ಬಗ್ಗೆ ಟ್ರಂಪ್ ಸರ್ಕಾರ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದೆ. ಇನ್ನೊಂದು ಕಡೆ ಇದೇ ವಿಚಾರವಾಗಿ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ರಾಷ್ಟ್ರ ಕೊಲಂಬಿಯಾ ನಡುವೆ ವೈಮನಸ್ಸುಂಟಾಗಿದೆ. ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕ ಸೇನಾ ವಿಮಾನ ಒಂದಷ್ಟು ಕೊಲಂಬಿಯಾ ಪ್ರಜೆಗಳನ್ನ ಕೂಡ ಗಡಿಪಾರು ಮಾಡಿತು. ಈ ವೇಳೆ ಅಮೆರಿಕ ಅಕ್ರಮ ವಲಸಿಗರನ್ನ ಪ್ರಾಣಿಗಳಂತೆ ಟ್ರೀಟ್ ಮಾಡಿದ್ದಾರೆ ಅಂತ ಕೊಲಂಬಿಯಾದವರು ಕೂಡ ಅಲ್ಲಿನ ಪ್ರೆಸಿಡೆಂಟ್ ಗುಸ್ಟಾವೋ ಪೆಟ್ರೋ ಕಿಡಿಕಾರಿದ್ದಾರೆ. ಜೊತೆಗೆ ರೊಚ್ಚಿಗೆದ್ದು ಅಮೆರಿಕದ ಸೇನಾ ವಿಮಾನಗಳನ್ನ ಬ್ಲಾಕ್ ಕೂಡ ಮಾಡಿದ್ರು, ತಗೊಂಬರಬೇಡಿ ಅಂತ. ಇದಕ್ಕೆ ಟ್ರಂಪ್ ಸರ್ಕಾರ ಕೂಡ ರೊಚ್ಚಿಗೆದ್ದು ಟ್ಯಾರಿಫ್ ಮೂಲಕ ತಿರುಗೇಟು ಕೊಡ್ತು. ಕೊಲಂಬಿಯಾದಿಂದ ಆಮದಾಗೋ ಸರಕುಗಳ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ರು. ಕೊಲಂಬಿಯಾದ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿರೋ ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆ ಕೊನೆಗೂ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಬಗ್ಲೇಬೇಕಾಯಿತು. ಕೆಲ ಗಂಟೆಗಳಲ್ಲೇ ಯೂಟರ್ನ್ ಹೊಡೆದು ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋ ಟ್ರಂಪ್ರ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಟ್ರಂಪ್ ಸರ್ಕಾರ ಕೂಡ ಟ್ಯಾರಿಫ್ ಹೇರಲ್ಲ ಅಂತ ಹೇಳಿದ್ದಾರೆ. ಸಮ ಆಯಿತು, ತಗೊಳ್ಳಿ ನಿಮ್ಮ ಅಕ್ರಮ ವಲಸಿಗರನ್ನ ಅಂತ ವಾಪಸ್ ಹಾಕಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಆದೇಶದಂತೆ ಅಕ್ರಮ ವಲಸಿಗರ ಬೇಟೆಯನ್ನು ಅಮೆರಿಕದಾದ್ಯಂತ ಮಾಡುತ್ತಿರುವ ಅಧಿಕಾರಿಗಳು ಗುರುದ್ವಾರ ಮತ್ತು ಚರ್ಚ್ಗಳಂತಹ ಸೂಕ್ಷ್ಮ ಸ್ಥಳಗಳನ್ನು ಕೂಡ ಜಾಲಾಡ್ತಿದ್ದಾರೆ. ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯಲ್ಲಿರೋ ಗುರುದ್ವಾರಗಳಲ್ಲಿ ಅಮೆರಿಕ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಆದರೆ ಈ ಬಗ್ಗೆ ಸಿಖ್ ಸಮುದಾಯದವರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪೂಜಾ ಸ್ಥಳಗಳ ಪಾವಿತ್ರತೆಗೆ ಧಕ್ಕೆ ಉಂಟು ಮಾಡಲಾಗ್ತಿದೆ, ಇದರಿಂದ ನಮ್ಮ ಧಾರ್ಮಿಕ ಆಚರಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಸದ್ಯ 2 ದಿನಗಳ ಚೀನಾ ಪ್ರವಾಸದಲ್ಲಿರೋ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಚೀನಾದ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವನಿಂಗ್ ಅವರನ್ನ ಮೀಟ್ ಮಾಡಿದ್ದಾರೆ. ಈ ಭೇಟಿಯಲ್ಲಿ ರಾಜಕೀಯ, ಆರ್ಥಿಕ ಸಹಕಾರ ಸೇರಿದ ಹಾಗೆ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧದ ಕುರಿತು ಚರ್ಚೆ ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಉಭಯ ದೇಶಗಳ ನಡುವಿನ ಫಾರಿನ್ ಸೆಕ್ರೆಟರಿ ವೈಸ್ ಮಿನಿಸ್ಟರ್ ಮೆಕಾನಿಸಂ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಸೆಂಟ್ರಲ್ ಕಮಿಟಿ ಮುಖ್ಯಸ್ಥರಾದ ಲಿಯು ಜಿಯಾನ್ ಚಾವೋ ಅವರನ್ನ ಕೂಡ ಭೇಟಿಯಾಗಿ 2 ರಾಷ್ಟ್ರಗಳ ಸಂಬಂಧದ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಈ ಭೇಟಿ ವೇಳೆ ವಿಕ್ರಮ್ ಮಿಶ್ರಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಉಭಯ ದೇಶಗಳ ಸೇನಾ ಹಿಂತೆಗೆತದ ಬೆಳವಣಿಗೆ ಕುರಿತು ಕೂಡ ಚರ್ಚೆ ನಡೆಸ್ತಾರೆ. ಹಾಗೂ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಮತ್ತೆ ಆರಂಭಿಸೋ ಕುರಿತು ಕೂಡ ಚರ್ಚಿಸೋ ನಿರೀಕ್ಷೆ ಇದೆ. ಅಂದಹಾಗೆ ಇತ್ತೀಚೆಗಷ್ಟೇ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಚೀನಾಗೆ ಭೇಟಿ ನೀಡಿ LACಯಲ್ಲಿ ಸೇನಾ ಹಿಂತೆಗೆತದ ಕುರಿತು ಮಾತುಕತೆ ನಡೆಸಿದ್ರು. ಅದರ ಬೆನ್ನಲ್ಲೇ ವಿಕ್ರಮ್ ಮಿಶ್ರಿ ಚೀನಾಗೆ ಭೇಟಿ ಕೊಟ್ಟಿರುವುದು ಬಹಳ ಮಹತ್ವ ಪಡೀತಾ ಇದೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 3 ದಿನಗಳ UAE ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಅಲ್ಲಿನ ನಾಯಕರನ್ನ ಮೀಟ್ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ಇದೇ ವೇಳೆ ಅಬುಧಾಬಿಯಲ್ಲಿ ನಡೆಯಲಿರುವ ರೈಸಿನಾ ಮಿಡಲ್ ಈಸ್ಟ್ ಅಧಿವೇಶನದಲ್ಲೂ ಕೂಡ ಭಾಗಿಯಾಗಿ ಅದನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇನ್ನು ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಕಂಗನಾ ರನೌತ್ರ ಎಮರ್ಜೆನ್ಸಿ ಸಿನಿಮಾ ವಿರೋಧಿಸಿ ಭಾರತ ವಿರೋಧಿ ಘೋಷಣೆ ಕೂಗಿದ ಖಲಿಸ್ತಾನಿಗಳು ಮತ್ತೆ ಪುಂಡಾಟ ಮಾಡಿದ್ದಾರೆ. ಲಂಡನ್ನಲ್ಲಿರೋ ಭಾರತದ ಹೈಕಮಿಷನ್ ಮುಂದೆ ಭಾರತ ಮೂಲದ ಲಂಡನ್ ಪ್ರಜೆಗಳು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ರು. ಈ ವೇಳೆ ಈ ಖಲಿಸ್ತಾನಿಗಳು ಕೈಯಲ್ಲಿ ಪ್ರತ್ಯೇಕ ಖಲಿಸ್ತಾನಿ ಬಾವುಟ ಹಿಡ್ಕೊಂಡು ಭಾರತ ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ. ಭಾರತದ ಧ್ವಜವನ್ನ ಅಪಮಾನಿಸುವ ಕೆಲಸ ಮಾಡಿದ್ದಾರೆ. ಇದಕ್ಕೆ ಭಾರತ ಮೂಲದ ಲಂಡನ್ ಪ್ರಜೆಗಳು ಕೂಡ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಭಾರತ ಮಾತೆಗೆ ಜಯವಾಗಲಿ, ಒಂದೇ ಮಾತ್ರ, ಗಲ್ಲಿಗಳಲ್ಲಿ ಗಲಾಟೆ ಇದೆ, ಖಲಿಸ್ತಾನಿಗಳು ಕಳ್ರು ಅಂತ ಘೋಷಣೆ ಕೂಗಿದ್ದಾರೆ. ಅಮೆರಿಕದಲ್ಲಿ ಬ್ಯಾನ್ ಹಂತಕ್ಕೆ ಒಂದು ನಿಂತಿರೋ ಟಿಕ್ ಟಾಕ್ ಮುಂದೆ ಅಮೆರಿಕ ಮೂಲದ ಪರ್ಪ್ಲೆಕ್ಸಿಟಿ AI ಅನ್ನೋ ಕಂಪನಿ ಪ್ರಪೋಸಲ್ ಇಟ್ಟಿದೆ. ತಮ್ಮ ಕಂಪನಿಯೊಂದಿಗೆ ವಿಲೀನವಾಗಿ ಅದರ 50% ಶೇರಿನ ಮಾಲೀಕತ್ವ ಅಮೆರಿಕ ಸರ್ಕಾರ ಹೊಂದೋ ಹಾಗೆ ಮಾಡೋ ಪ್ರಸ್ತಾವನೆ ರೆಡಿ ಮಾಡಿದೆ. ಈ ರೀತಿ ಹೊಸ ರೂಪ ಪಡೆಯೋ ಕಂಪನಿಯ 50% ಶೇರು ಸರ್ಕಾರಕ್ಕೆ ಸಿಕ್ಕಿದ್ರೂ ಕೂಡ ಕಂಪನಿಯ ನಿರ್ಧಾರಗಳಲ್ಲಿ ಸರ್ಕಾರ ಪ್ರಭಾವ ಬೀರೋ ಹಾಗಿಲ್ಲ. ಆ ಕಂಪನಿಯಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಕೂಡ ಇರೋ ಹಾಗಿಲ್ಲ. ಸದ್ಯ ಟಿಕ್ ಟಾಕ್ನ ಮಾತೃ ಸಂಸ್ಥೆಯಾಗಿರೋ ಚೀನಾದ ಬೈಟ್ ಡಾನ್ಸ್ ಈ ಕುರಿತು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆತ ಟಿಕ್ ಟಾಕ್ ಖರೀದಿ ಮಾಡೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಲವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಮುಂದಿನ 30 ದಿನಗಳ ಒಳಗೆ ತಮ್ಮ ನಿರ್ಧಾರ ಏನು ಅಂತ ತಿಳಿಸೋದಾಗಿ ಹೇಳಿದ್ದಾರೆ. ಸೌದಿ ಅರೇಬಿಯಾ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೋಳಿ ಉತ್ಪಾದನೆ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ಸುಮಾರು 37.3 ಸಾವಿರ ಕೋಟಿ ರೂಪಾಯಿ ಹಣ ಖರ್ಚು ಮಾಡೋಕೆ ರೆಡಿಯಾಗಿದೆ. ದೇಶದಲ್ಲಿ ಆಹಾರದ ಮೇಲೆ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಉದ್ದೇಶದಂತೆ ಇದನ್ನ ಮಾಡಲಾಗ್ತಿದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಅಂದಹಾಗೆ ಅಧಿಕೃತ ಮಾಹಿತಿ ಪ್ರಕಾರ 2024ರ ಪ್ರಾರಂಭದಲ್ಲಿ ಸೌದಿ 5,58,000 ಟನ್ ಕೋಳಿ ಮಾಂಸವನ್ನ ಉತ್ಪಾದಿಸಿದೆ. ಈ ಪ್ರಮಾಣವನ್ನ ಇನ್ನಷ್ಟು ಹೆಚ್ಚಿಸೋಕೆ ಪ್ರಯತ್ನ ನಡೆಸ್ತಾ ಇದೆ.
ಸದ್ಯ ಸೌದಿ ತನಗೆ ಬೇಕಾದ 80% ಆಹಾರವನ್ನ ವಿದೇಶದಿಂದ ಆಮದು ಮಾಡಿಕೊಳ್ತಾ ಇದೆ. ಹೀಗಾಗಿ ಸೌದಿ ಈ ಕ್ರಮ ತಗೊಳ್ತಾ ಇದೆ. ಕಳೆದ ವರ್ಷ ಭೂಮಿಯ ಹತ್ತಿರದಲ್ಲಿ ಸುತ್ತುತ್ತಾ ಇದ್ದ 2024 PT5 ಹೆಸರಿನ ಬಾಹ್ಯಾಕಾಶ ಬಂಡೆ ಭೂಮಿಯ ಮಿನಿ ಮೂನ್ ಅಂತಲೇ ಪ್ರಸಿದ್ಧಿಯಾಗಿತ್ತು. ಆದ್ರೆ ಇದು ನಿಜವಾಗ್ಲೂ ಕೂಡ ಚಂದ್ರನ ಒಂದು ತುಂಡೇ ಇರಬಹುದು ಅಂತ ನಾಸಾದ ವಿಜ್ಞಾನಿಗಳ ಟೀಮ್ ಹೇಳಿದೆ. ಆಗಾಗ ಚಂದ್ರ ಮತ್ತು ಆಕಾಶ ಕಾಯಗಳ ನಡುವೆ ಘರ್ಷಣೆ ಉಂಟಾಗ್ತಿರುತ್ತೆ. ಹೀಗಿರುವಾಗ ಕೆಲವೊಮ್ಮೆ ಅಪರೂಪದ ಸನ್ನಿವೇಶಗಳಲ್ಲಿ ಚಂದ್ರನ ಮೇಲ್ಮೈನ ತುಂಡುಗಳು ಬಾಹ್ಯಾಕಾಶಕ್ಕೆ ಚಿಮ್ಮುವ ಸಾಧ್ಯತೆ ಇರುತ್ತೆ. ಇಂಥ ಒಂದು ಚಂದ್ರನ ತುಂಡೆ ಈ ಮಿನಿ ಮೂನ್ ಅಂತ ದಿ ಆಸ್ಟ್ರೋಫಿಸಿಕಲ್ ಜರ್ನಲ್ ಲೆಟರ್ಸ್ ನಲ್ಲಿ ಪ್ರಕಟಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.